ಸಮ್ಮರಲ್ಲಿ ಚಿಲ್ ಮಸಾಲ ಮಜ್ಜಿಗೆ ಸಿಕ್ಕಿದ್ರೆ ಸಾಕಪ್ಪ ಅನಿಸುತ್ತೆ. ಬಟ್ ದಿನ ಮಸಾಲೆ ರುಬ್ಬಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಅನ್ನೋರು ಈ ರೀತಿ ಕ್ಯೂಬ್ಸ್ ಆಗಿ ಮಾಡಿ ಇಟ್ಕೊಳ್ಳಿ. ಆರಾಮಾಗಿ ಯಾವಾಗ ಬೇಕೋ ಆವಾಗ ಮಸಾಲ ಮಜ್ಜಿಗೆನ ಮಾಡಿಕೊಂಡು ಕುಡಿಬಹುದು. ಈ ರೀತಿ ಕ್ಯೂಬ್ಸ್ ಆಗಿ ಮಾಡಿ ಇಟ್ಕೊಂಡು ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಮಸಾಲ ಮಜ್ಜಿಗೆನ ಮಾಡ್ಕೊಳ್ಬೋದು. ಜೊತೆಗೆ ಕ್ವಿಕ್ಕಾಗೂ ಸಹ ಆಗುತ್ತೆ. ಮಸಾಲ ಮಜ್ಜಿಗೆ ಕ್ಯೂಬ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವೊಂದ್ಸರಿ ಟ್ರೈ ಮಾಡಿ. ಮಿಕ್ಸಿ ಜಾರ್ಗೆ ತೊಳೆದಿಟ್ಕೊಂಡ್ರು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೊಳೆದಿಟ್ಕೊಂಡ್ರು ಪುದೀನ, ಹಾಗೆ 2 ಹಸಿಮೆಣಸಿನ್ಕಾಯಿ, ಜೊತೆಗೆ ಸ್ವಲ್ಪ ಶುಂಠಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಹಾಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಳ್ಳೋಣ. ಉಪ್ಪು ಖಾರ ಇದ್ಮೇಲೆ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಲೆಮನನ್ನು ಸಹ ಸೇರಿಸ್ಕೊಂಡು ಹಾಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈಗ ರೆಡಿ ಆಗುತ್ತೆ. ಈಗ ಫ್ರೀಝರಲ್ಲಿ ಕ್ಯೂಬ್ಸ್ ಮೋಲ್ಡ್ ಬರುತ್ತಲ್ವ, ಆ ಕ್ಯೂಬ್ಸ್ ಮೋಲ್ಡ್ಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಪೇಸ್ಟ್ನ ಮಾಡಿ ಇಟ್ಕೊಂಡ್ರೆ ನಿಮಗೆ ಡೈಲಿ ಏನಾದರೂ ಮಸಾಲ ಮಜ್ಜಿಗೆ ಕುಡಿಬೇಕು ಅನ್ನೋರು ಖಂಡಿತವಾಗ್ಲೂ ಟ್ರೈ ಮಾಡಿ. ಸೂಪರಾಗಿರುತ್ತೆ. ಜೊತೆಗೆ ಟೆನ್ಷನ್ ಇರೋದಿಲ್ಲ. ಹಾಗೆ ಈ ಕ್ಯೂಬ್ಸ್ನ ನೀವು ಮಾಡಿಟ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಕ್ಯೂಬ್ಸು ಗಟ್ಟಿ ಆದಮೇಲೆ ಅದನ್ನು ನೀವು ಯಾವಾಗ ಬೇಕೋ ಆವಾಗ ತೆಗೆದು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಈ ಕ್ಯೂಬ್ಸ್ನ ನೀವು ಏನಿಲ್ಲ ಅಂದರೂ 1 ವಾರ ಅಥವಾ ಒಂದು 8-10 ದಿನದ ತನಕ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಹಾಳಾಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಜಿಪ್ಲಾಕ್ ಕವರ್ ಅಥವಾ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟರೂ ಸಹ ಚೆನ್ನಾಗಿರುತ್ತೆ. ನೋಡಿ, ಈಗ ಫ್ರಿಜ್ಜಿಂದ ತೆಗೆದ ತಕ್ಷಣ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಈ ರೀತಿ ಕ್ಯೂಬ್ಸ್ನ ಮಾಡಿಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಕ್ಯೂಬ್ಸ್ನ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಂಡು ಮಜ್ಜಿಗೆಗೆ ಆ್ಯಡ್ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ. ಅದರಲ್ಲೂ ಹೊರಗಡೆಯಿಂದ ಹೋಗಿ ಬಂದ ತಕ್ಷಣ ಮಸಾಲ ಮಜ್ಜಿಗೆ ಮಾಡೋಂಥ ಪೇಷನ್ಸ್ ಇರೋದಿಲ್ಲ. ಅಂಥವರು ಈ ಕ್ಯೂಬ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ. ಈ ಕ್ಯೂಬ್ಸ್ನ ನೀವು 2ರಿಂದ 3 ಒಂದು ಗ್ಲಾಸ್ಗೆ ಹಾಕ್ಕೊಂಡ್ರೆ ಸಾಕು. ಸೂಪರಾಗಿರುತ್ತೆ. ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಅಷ್ಟೇ, ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ. ನಿಮ್ಮ ಮನೇಲಿ ಏನಾದರೂ ಗೆಸ್ಟ್ ಬಂದರೂ ಸಹ ಮಜ್ಜಿಗೆ ಇತ್ತು ಅಂದರೆ ಜಸ್ಟ್ ಕ್ಯೂಬ್ಸ್ನ ಆ್ಯಡ್ ಮಾಡಿ ಕೊಡಿ, ಚೆನ್ನಾಗಿರುತ್ತೆ. ಅದರಲ್ಲೂ ಸಮ್ಮರಲ್ಲಂತೂ ಚಿಲ್ ಮಸಾಲ ಮಜ್ಜಿಗೆ ಹೇಳಬೇಕಾ, ನೆಕ್ಸ್ಟ್ ಲೆವೆಲು. ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ.